ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇರಾನ್ ಅಮೆರಿಕ ಶಾಂತಿ ಮಾತುಕತೆ ವೇಳೆ ದೊಡ್ಡ ರಂಪಾಟ ಆಗಿದೆ. ಒಂದು ಕಡೆ ಇರಾನ್ ನಿಯೋಗ ಸಭೆಯಿಂದ ಎದ್ದೇ ಹೋಗಿದೆ, ಇನ್ನೊಂದು ಕಡೆ ಟ್ರಂಪ್ ನೀವು ನಿಮ್ಮ ದೇಶಕ್ಕೆ ವಾಪಸ್ ಹೋಗಲ್ಲ ಅಂತ ಇರಾನ್ ಟೀಮ್ಗೆ ವಾರ್ನ್ ಮಾಡಿದ್ದಾರೆ. ಇಲ್ಲೇ ಹೊಡೆದಾಗ್ಬಿಡ್ತೀವಿ ಅನ್ನೋ ತರದಲ್ಲಿ ಬೆದರಿಕೆ ಹೊಡಿದ್ದಾರೆ. ಆತ ಇಸ್ರೇಲ್ ಯಾರೇನೇ ಅಂದ್ರೂ ಕೂಡ ನಾವು ಲೆಬನಾನ್ನ ಬಿಡೋದಿಲ್ಲ, ಹೊಡಿತಾನೆ ಇರ್ತೀವಿ ಅಂತ ಹೇಳಿದೆ. ಇದರ ನಡುವೆ ಚೈನಾ ತನ್ನ ಭಯಾನಕ ಮಿಸೈಲ್ ಒಂದನ್ನ ಟೆಸ್ಟ್ ಮಾಡಿದೆ. ಈ ಕಡೆ ಭಾರತಕ್ಕೆ ಅಮೆರಿಕ ದೊಡ್ಡ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದೆ. ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಕತರ್ನಲ್ಲಿ ಆಗಿರೋ ಸ್ಫೋಟಕ ಬೆಳವಣಿಗೆ ಬಗ್ಗೆ ನೋಡ್ಕೊಂಡ್ ಬರೋಣ. ಸ್ಫೋಟ ಆಗಿದೆ ಕತರ್ನಲ್ಲಿ. ರಸ್ ಲಫಾನ್ ಕೈಗಾರಿಕಾ ಪ್ರದೇಶದಲ್ಲಿ ಭಾರಿ ಸ್ಫೋಟ. 54 ಜನ ಗಾಯಗೊಂಡಿದ್ದಾರೆ, 18 ಮಂದಿ ನಾಪತ್ತೆಯಾಗಿದ್ದಾರೆ. ಭಾನುವಾರ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿನ ಬರ್ಜಾನ್ ಗ್ಯಾಸ್ ಘಟಕವನ್ನ ಮರು ಪ್ರಾರಂಭ ಮಾಡೋ ಟೈಮ್ನಲ್ಲಿ ಈ ಸ್ಫೋಟ ಉಂಟಾಗಿದೆ ಅಂತ ಕತರ್ ಹೇಳಿದೆ. ತಾಂತ್ರಿಕ ದೋಷದಿಂದ ಉಂಟಾಗಿರೋ ಸ್ಫೋಟ ದಾಳಿ ಅಲ್ಲ ಅಂತ ಅವರು ಹೇಳ್ತಿದ್ದಾರೆ. ಈ ಸ್ಫೋಟದಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಮತ್ತು ಹೊಗೆ ಕಾಣಿಸಿಕೊಂಡಿತ್ತು. ಇರಾನ್ ಸಂಘರ್ಷದ ಟೈಮ್ನಲ್ಲೂ ಈ ಕೈಗಾರಿಕಾ ಪ್ರದೇಶ ದಾಳಿಗೊಳಗಾಗಿತ್ತು. ಮಾರ್ಚ್ 2ನೇ ತಾರೀಕು ಇರಾನ್ ಡ್ರೋನ್ ದಾಳಿಯಿಂದ ಇಲ್ಲಿ ಗ್ಯಾಸ್ ಉತ್ಪಾದನೆ ನಿಂತಿತ್ತು. ಸ್ವಲ್ಪ ಇಲ್ಲಿ ಟೆಕ್ನಿಕಲ್ ವಿಚಾರದ ಆಮೇಲೆ ಹೇಳ್ತೇವೆ. ಮಾರ್ಚ್ 18ಕ್ಕೆ ಮತ್ತೆ ಇರಾನ್ ದಾಳಿ ಮಾಡಿತ್ತು. ಆಗ ಗ್ಯಾಸ್ ರಫ್ತು ಸಾಮರ್ಥ್ಯ 17% ಬಿದ್ದು ಹೋಗಿದೆ ಅಂತ ಕತರ್ ಹೇಳಿತ್ತು. ಅದು ನಾಟಕ ಅಂತ ಕೆಲವರು ಹೇಳ್ತಿದ್ದಾರೆ. ಇರ್ಲಿ, ಅದನ್ನ ರಿಪೇರಿ ಮಾಡುವಾಗಲೇ ಈ ದುರಂತ ಆಗಿದೆ ಅಂತ ಇವಾಗ ಅವ್ರು ಹೇಳ್ತಿರೋದು. ಇದರಿಂದ ಜಗತ್ತಿನ ಅತಿ ದೊಡ್ಡ ಗ್ಯಾಸ್ ಪೂರೈಕೆದಾರ ಕತರ್ ಜಗತ್ತಿಗೆ ಗ್ಯಾಸ್ ಪೂರೈಕೆ ಮಾಡಕ್ಕೆ ಕಷ್ಟ ಆಗ್ಬೋದು. ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನ್ ಗೊತ್ತಾ ಸ್ನೇಹಿತರೆ, ಥಿಯರೀಸ್ ಏನು ಅಂದ್ರೆ, ಇರಾನ್ ದಾಳಿ ಮಾಡ್ತಾರ ರಸ್ ಲಫಾನ್ ಮೇಲೆ ಅಂತ ದೊಡ್ಡ ದಾಳಿ ಆಗಿರ್ಲಿಲ್ಲ, ಮತ್ತೆ ಶುರು ಮಾಡಬಹುದಾಗಿತ್ತು. ಆದ್ರೆ ಕತರ್ ಸೀಕ್ರೆಟ್ ಡೀಲ್ ಮಾಡ್ಕೊಂಡಿತ್ತು. ನೋಡಿ ಇರಾನ್ ಅವರೇ, ನೀವ್ ಏನಕ್ಕೆ ನಮ್ಮನ್ನು ಟಾರ್ಗೆಟ್ ಮಾಡ್ತೀರಿ? ಸುಮ್ಮನೆ ಬಾಂಬ್ ಹಾಕ್ಬೇಡಿ. ಇಲ್ಲಿ ನಿಮಗೇನು, ಜಗತ್ತಲ್ಲಿ ಗ್ಯಾಸ್ ಪೂರೈಕೆಯನ್ನ ನಿಮಗೆ ಅಡಚಣೆ ಮಾಡಬೇಕು, ಪ್ರೆಷರ್ ಕ್ರಿಯೇಟ್ ಮಾಡ್ಬೇಕಲ್ವಾ ನಿಮಗೆ? ನಾವಾಗೇ ಮಾಡ್ತೀವಿ. ಈ ರಸ್ಲಾಫನ್ನ ನಾವೇ ಬಂದ್ ಮಾಡ್ತೀವಿ, ಗ್ಯಾಸ್ ಉತ್ಪಾದನೆ ಮಾಡಲ್ಲ, ನಿಲ್ಲಿಸ್ತೀವಿ. ಸುಮ್ಮನೆ ಬಾಂಬ್ ಹಾಕಿ ನೀವು ಬ್ಲಾಸ್ಟ್ ಮಾಡಿದ್ರೆ ಲಾಸ್ ಅಲ್ವಾ ನಿಮಗೇನು? ಅದನ್ನ ನೀವು ಸ್ಫೋಟಕ ಹಾಕದೇನೆ ಮಾಡ್ತೀವಿ ಅಂತ ಹೇಳಿ ಸೀಕ್ರೆಟ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡ್ಕೊಂಡಿತ್ತು ಅನ್ನೋ ಸ್ಫೋಟಕ ಆರೋಪಗಳಿದೆ ಕತರ್ ಮೇಲೆ. ಈ ಆರೋಪಗಳ ನಡುವೆನೆ ಈಗ ಇದ್ದಕ್ಕಿದ್ದಂತೆ ಸ್ಫೋಟ ಆಗಿದೆ. ಅಲ್ಲಿ ದಾಳಿ ಅಲ್ಲ, ಹಂಗೆ ಸ್ಫೋಟ ಆಗಿದೆ ಅಂತ ಹೇಳಿ ಈಗ ಮತ್ತಷ್ಟು ದಿನಗಳ ಕಾಲ ಈಗ ಗ್ಯಾಸ್ ಉತ್ಪಾದನೆ ಮುಂದಕ್ಕೆ ಹೋಗೋ ಲೆಕ್ಕಾಚಾರ ಕಾಣಿಸ್ತಿದೆ. ಹಾಗಾಗಿ ಇದನ್ನ ಯಾವ ತರ ನೋಡ್ಬೇಕು, ಇದನ್ನ ಕತರ್ನ ನಂಬೇಕಾ ಜಗತ್ತು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಏನು ಮಹತ್ವದ ಬೆಳವಣಿಗೆಯಲ್ಲಿ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕೀರ್ ಸ್ಟಾರ್ಮರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಲೇಬರ್ ಪಾರ್ಟಿಯ ಲೀಡರ್ಶಿಪ್ ನಿಂದಲೂ ಕೆಳಗಿಳಿದಿದ್ದಾರೆ. 2 ವರ್ಷ 2024ರಲ್ಲಿ ಭಾರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದ್ದ ಸ್ಟಾರ್ಮರ್ 2 ವರ್ಷದಲ್ಲಿ ಈಗ ಕೆಳಗಿಳಿದಿದ್ದಾರೆ. ಕಳೆದ ಕೆಲ ತಿಂಗಳುಗಳಿಂದ ಸಿಕ್ಕಾಪಟ್ಟೆ ಪ್ರೆಷರ್ ಇತ್ತು ಇವ್ರ ಮೇಲೆ. ಅವರದೇ ಪಾರ್ಟಿಯವರೆಲ್ಲ ಬಂಡಾಯ ಎದ್ದಿದ್ರು. ಮುಖ್ಯವಾಗಿ ಆಂಡಿ ಬರ್ನ್ಹ್ಯಾಮ್ ಅನ್ನೋ ಜನಪ್ರಿಯ ನಾಯಕ ಉಪಚುನಾವಣೆಯಲ್ಲಿ ಪಿಎಂ ಆಗಕ್ಕಂತಾನೆ ಅವ್ರನ್ನ ಗೆಲ್ಸ್ಕೊಂಡ್ ಬರಲಾಗಿತ್ತು. ಸ್ಟಾರ್ಮರ್ಗೆ ಡೈರೆಕ್ಟ್ ಚಾಲೆಂಜರ್ ಆಗಿದ್ರು. ಪಕ್ಷದ 100ಕ್ಕೂ ಅಧಿಕ ಎಂಪಿಗಳು ಹಾಗೂ ಸಚಿವರು ಕೆಳಗಿಳಿರಿ ಅಂತ ಪಟ್ಟು ಹಿಡಿದಿದ್ರು. ಅಷ್ಟೇ ಅಲ್ಲದೆ ಆರ್ಥಿಕತೆ ಸುಧಾರಿಸ್ತೀವಿ ಅಂತ ಬಂದು ಫೇಲ್ ಆಗಿದ್ದು, ವಯಸ್ಸಾದವರಿಗೆ ಕೊಡ್ತಾ ಇದ್ದ ಚಳಿಗಾಲದ ಇಂಧನ ಭತ್ಯೆ ಕಟ್ ಮಾಡಿದ್ದು ಜನರ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಹಾಗೆ ವಿವಾದಿತ ವ್ಯಕ್ತಿ ಪೀಟರ್ ಮ್ಯಾಂಡಲ್ಸನ್ ರನ್ನ ಅಮೆರಿಕದ ರಾಯಭಾರಿ ಮಾಡಿದ್ದು ಸ್ಟಾರ್ಮರ್ ಇಮೇಜ್ ಅನ್ನ ಕಂಪ್ಲೀಟ್ ನಾಶ ಮಾಡಿತ್ತು. ಇತ್ತೀಚಿನ ಚುನಾವಣೆಗಳಲ್ಲಿ ಲೇಬರ್ ಪಾರ್ಟಿ ಸಾಲು ಸೋತಿತ್ತು. ಹೀಗಾಗಿ ರಾಜೀನಾಮೆ ಕೊಡಬೇಕಾದ ಪ್ರೆಷರ್ ಇತ್ತು. ಸದ್ಯ ಹೊಸ ಪ್ರಧಾನಿ ಆಯ್ಕೆ ಆಗೋವರೆಗೂ ಕೂಡ ಅವರೇ ಉಸ್ತುವಾರಿಯಾಗಿ ಮುಂದುವರಿತಾರೆ. ಮುಂದಿನ ಪ್ರಧಾನಿ ರೇಸ್ನಲ್ಲಿ ಸದ್ಯಕ್ಕೆ ಆಂಡಿ ಬರ್ನ್ಹ್ಯಾಮ್ ಹೆಸರು ಮುಂಚೂಣಿಯಲ್ಲಿದೆ. ಈ ಮೂಲಕ ಬ್ರಿಟನ್ ಪ್ರಧಾನಿ ಸ್ಥಾನ ಮ್ಯೂಸಿಕಲ್ ಚೇರ್ ರೀತಿ ಕಂಟಿನ್ಯೂ ಆಗಿದೆ ಆಟ. ಕಳೆದ 10 ವರ್ಷಗಳಲ್ಲಿ 7 ಪ್ರಧಾನಿಗಳನ್ನ ಬ್ರಿಟನ್ ನೋಡಿದೆ. ಡ್ರಾಮಾ, ನಾಟಕ ಆಗೋಗಿದೆ ಇವರದು. ಇನ್ನು ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ನಿಲ್ಲಿಸೋಕೆ ಸ್ವಿಟ್ಜರ್ಲೆಂಡ್ ನಲ್ಲಿ ನಡೆದ ಮಹತ್ವದ ಮಾತುಕತೆಯಲ್ಲಿ ನಾಟಕೀಯ ಬೆಳವಣಿಗೆಯಾಗಿದೆ. ಪಾಕ್ ಮತ್ತು ಕತರ್ ಮಧ್ಯಸ್ಥಿಕೆಯಲ್ಲಿ ಈ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿತ್ತು. ಅಮೆರಿಕ ನಿಯೋಗದಲ್ಲಿ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್, ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಹಾಗೂ ಜೇರೆಡ್ ಕುಶ್ನರ್ ಇದ್ರು. ಇತ್ತ ಇರಾನ್ ಪರ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ, ಮುಖ್ಯ ಸಂಧಾನಕಾರ ಮೊಹಮ್ಮದ್ ಬಗೇರ್ ಘಾಲಿಬಾಫ್ ಪಾಲ್ಗೊಂಡಿದ್ರು. ಪಾಕ್ ಪರ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರಾ ಮೀಡಿಯೇಟರ್ ಆಗಿ ಪಾಲ್ಗೊಂಡಿದ್ರು. ಆದರೆ ಮೀಟಿಂಗ್ ಶುರುವಾಗ್ತಿದ್ದ ಹಾಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಲೆಬನಾನ್ ನಲ್ಲಿರೋ ನಿಮ್ಮ ಉಗ್ರರಿಗೆ ಫಂಡಿಂಗ್ ಮಾಡೋದನ್ನ ತಕ್ಷಣ ನಿಲ್ಲಿಸಿ, ಇಲ್ಲ ಅಂದ್ರೆ ಇರಾನ್ಗೆ ಈ ಹಿಂದೆ ಹೊಡೆದಿದ್ದಕ್ಕಿಂತ ಡಬಲ್ ಪೆಟ್ಟನ ಕೊಡ್ತೀವಿ ಅಂತ ಬೆದರಿಕೆ ಹೊಡಿದ್ದಾರೆ. ಅಲ್ಲದೆ ಹೊರ್ಮುಸ್ ಜಲಸಂಧಿಯನ್ನ ಕ್ಲೋಸ್ ಮಾಡಿದ್ರೆ ನಿಮಗೆ ದೇಶನೇ ಇರಲ್ಲ, ನೀವು ನಿಮ್ಮ ದೇಶಕ್ಕೆ ವಾಪಸ್ ಹೋಗೋಕ್ಕೂ ಆಗಲ್ಲ, ಹಂಗ್ ಮಾಡ್ತೀವಿ ಏನೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಇರಾನ್ ನಾಯಕರು ಅಮೆರಿಕದವರೊಂದಿಗೆ ಫೋಟೋನು ಬೇಡ, ಕೈ ಕುಲ್ಕೋದು ಬೇಡ ಅಂತ ಮೀಟಿಂಗ್ ನಿಂದ ಹೊರ ನಡೆದಿದ್ದಾರೆ. ಕ್ಯಾಮೆರಾ ರೋಲಿಂಗ್ ಇದ್ದಾಗಲೇ ಈ ಬೆಳವಣಿಗೆಯಾಗಿದೆ. ಆಗಲಿದ್ದ ಶಹಬಾಜ್ ಶರೀಫ್ ಮತ್ತು ಮುನೀರ್ ಇದೇನಾಗ್ತಿದೆ ಅಂತ ಹೇಳಿ ಫುಲ್ ಶಾಕ್ ಆಗಿದ್ದಾರೆ. ನಮ್ಮ ಸಂಧಾನ ಬಿದೋಗ್ತಿದೆಯಲ್ಲ ಅಂತ. ಅಷ್ಟರಲ್ಲಿ ಅರಾಕ್ಚಿ ದಿಢೀರ್ ಅಂತ ಶಹಬಾಜ್ ಶರೀಫ್ ಕಿವಿಯಲ್ಲಿ ಏನೋ ಮೆಸೇಜ್ ಹೇಳಿ ಅಲ್ಲಿಂದ ಎದ್ದು ಹೋಗಿದ್ದಾರೆ. ದೂರದಲ್ಲಿ ನಿಂತು ಇದೆಲ್ಲವನ್ನ ನೋಡ್ತಾ ಇದ್ದ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಆಮೇಲೆ ಪಾಕ್ ನಾಯಕರ ಬಳಿ ಚರ್ಚೆ ಮಾಡಿದ್ದಾರೆ. ಇದಾದ್ಮೇಲೆ ಕತರ್ ಮತ್ತು ಪಾಕಿಸ್ತಾನದವರು 2 ಕಡೆಯವರನ್ನ ಬೇರೆ ಬೇರೆ ರೂಮ್ ನಲ್ಲಿ ಕೂರಿಸಿ ಮಾತುಕತೆಯನ್ನ ಮುಂದುವರೆಸಿದ್ದಾರೆ. ಹಾಗಿದ್ರೆ ಇದರ ಮಧ್ಯೆ ಈ ಮೀಟಿಂಗ್ ನಲ್ಲಿ ಏನೇನ್ ತೀರ್ಮಾನ ಆಯಿತು, ಚರ್ಚೆ ಆಯಿತು. ಮುಂದಿನ 60 ದಿನಗಳಲ್ಲಿ ಫೈನಲ್ ಆಗಿ ಒಂದು ಶಾಂತಿ ಒಪ್ಪಂದ ಮಾಡ್ಕೋಬೇಕು ಅಂತ ಒಂದು ರೋಡ್ ಮ್ಯಾಪ್ ರೆಡಿ ಮಾಡಿದ್ದಾರೆ. ಮುಖ್ಯವಾಗಿ ಲೆಬನಾನ್ ನಲ್ಲಿ ನಡೀತಾ ಇರೋ ಯುದ್ಧ ನಿಲ್ಲಿಸೋಕೆ
ಒಂದು ಡಿ ಕಾನ್ಫ್ಲಿಕ್ಟ್ ಸೆಲ್ ಅನ್ನೋ ವಿಶೇಷ ಟೀಮ್ ಅನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಮಧ್ಯಸ್ಥಿಕೆ ವಹಿಸಿದ ರಾಷ್ಟ್ರಗಳೊಂದಿಗೆ ಲೆಬನಾನ್ ಸರ್ಕಾರದ ಪ್ರತಿನಿಧಿಗಳು ಕೂಡ ಇರ್ತಾರೆ ಅಂತ ಹೇಳಲಾಗ್ತಿದೆ. ಹಾಗೆ ವ್ಯಾಪಾರಕ್ಕೆ ತುಂಬಾನೇ ಮುಖ್ಯವಾಗಿರೋ ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮೂವ್ಮೆಂಟ್ಗೆ ಯಾವುದೇ ಅಡಚಣೆ ಇರಬಾರದು ಅಂತಲೂ ನಿರ್ಧಾರ ಆಗಿದೆ. ಯಾಕಂದ್ರೆ ಇರಾನ್ ಈ ಜಲಸಂಧಿಯನ್ನ ಬಂದ್ ಮಾಡಿತ್ತು. ಇದರಿಂದ ಜಗತ್ತಿನಾದ್ಯಂತ ತೈಲ ಬೆಲೆ ಏರುಪೇರಾಗಿತ್ತು. ಹೀಗಾಗಿ ಇನ್ನು ಮುಂದೆ ಈ ತರ ಆಗಬಾರ್ದು ಅಂತ ಎರಡು ರಾಷ್ಟ್ರಗಳ ಮಧ್ಯೆ ಡೈರೆಕ್ಟ್ ಆಗಿ ಕಮ್ಯುನಿಕೇಶನ್ಗೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಆದರೆ ಇರಾನ್ ಮಾತ್ರ ಇಸ್ರೇಲ್ ಮೊದಲು ಲೆಬನಾನ್ ಮೇಲಿನ ದಾಳಿಯನ್ನು ನಿಲ್ಲಿಸಬೇಕು ಅಂತ ಪಟ್ಟು ಹಿಡಿದಿದೆ. ನಮ್ಮ ಮೇಲಿರೋ ಆರ್ಥಿಕ ನಿರ್ಬಂಧಗಳನ್ನ ಕೂಡ ಇವಾಗಲೇ ತೆಗೆದು ಹಾಕಬೇಕು ಅಂತ ಕೇಳಿದೆ. ಹಾಗೆ ಅಮೆರಿಕದಲ್ಲಿ ಫ್ರೀಸ್ ಆಗಿರೋ ಕೋಟ್ಯಂತರ ಡಾಲರ್ ದುಡ್ಡನ್ನ ವಾಪಸ್ ಕೊಡಿ ಅನ್ನೋ ಬೇಡಿಕೆಯನ್ನ ಕೂಡ ಇಟ್ಟಿದೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕದವರು ನೀವು ಮೊದಲು ಅಣ್ವಸ್ತ್ರ ಮಾಡೋದನ್ನ ಕಂಪ್ಲೀಟ್ ನಿಲ್ಲಿಸಬೇಕು ಅಂತ ಹೇಳಿ ಅವರ ಹಠವನ್ನ ಅವರು ಕೂಡ ಮುಂದುವರಿಸಿದ್ದಾರೆ. ಆದ್ರೆ ಹಿಂದೆ ಒಪ್ಪಿಗೆ ಆಗಿತ್ತಲ್ಲ, ಅದರಲ್ಲಿ ಮಾತುಕತೆ ಮುಂದುವರೆದಿದೆಯಲ್ಲ, ಸೊ ಮತ್ತೆ ಅಲ್ಲಲ್ಲಿಗೆ ಹಿಡ್ಕೊಂಡು ಕಡಿತಾ ಇದ್ದಾರೆ. ಅದೇ ತುಂಡುಗಳನ್ನ ಹಿಡ್ಕೊಂಡು ಇವರು ಮುಂದಕ್ಕೆ ಹೋಗ್ತಿಲ್ಲ. ಸದ್ಯಕ್ಕೆ ಉನ್ನತ ಮಟ್ಟದ ನಾಯಕರ ಮೀಟಿಂಗ್ ಮುಗಿದಿದೆ. ಆದರೆ ಒಪ್ಪಂದದ ಬಗ್ಗೆ, ಅಣ್ವಸ್ತ್ರ ಪರಿಶೀಲನೆ ಬಗ್ಗೆ ಅಧಿಕಾರಿಗಳ ಮಟ್ಟದ ಮಾತುಕತೆ ಈ ವಾರ ಪೂರ್ತಿ ನಡೆಯುತ್ತೆ. ಒಟ್ಟಿನಲ್ಲಿ 60 ದಿನಗಳ ಈ ಒಪ್ಪಂದ ಏನಿದೆ ನಿಜವಾಗ್ಲೂ ವರ್ಕೌಟ್ ಆಗುತ್ತಾ ಇಲ್ವಾ, ಬಿದ್ದು ಹೋಗುತ್ತಾ ಅನ್ನೋ ಆತಂಕ ಇದೆ. ಅದರಲ್ಲೂ ಕೂಡ ಇಸ್ರೇಲ್ ಏನ್ ಮಾಡುತ್ತೆ ಅನ್ನೋದ್ರ ಮೇಲೆಲ್ಲ ಡಿಪೆಂಡ್ ಆಗಿದೆ. ಇರಾನ್ ಮತ್ತೆ ರೊಚ್ಚಿಗಿದ್ದಿರೋದು ಯಾಕೆ ಅಂದ್ರೆ ಲೆಬನಾನ್ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಿ ಅಮೆರಿಕ ಮಾತು ಕೊಟ್ಟಿತ್ತು. ಈಗ ನೋಡಿದ್ರೆ ಇಸ್ರೇಲ್ ಲೆಬನಾನ್ಗೆ ನಮ್ಮ ಹಿಜ್ಬುಲ್ಲಾ ಶಿಷ್ಯರಿಗೆ ಹೊಡಿತಾ ಇದೆ. ನಾವು ಒಪ್ಪಲ್ಲ ಅಂತ ಈಗ ಮತ್ತೆ ಯುದ್ಧಕ್ಕೆ ಹೇಳ್ಕೊಂಡು ಹೋಗೋ ರೀತಿ ಕಾಣಿಸ್ತಾ ಇದೆ. ಅದು ಇಸ್ರೇಲ್ ಸುಮ್ಮನಿರಲಿಲ್ಲ ಅಂತ ಹೇಳಿದ್ರೆ. ಇನ್ನು ಪಾಕಿಸ್ತಾನದವರನ್ನ ಡಾಲರ್ ಡ್ಯಾಡಿ ಅಮೆರಿಕ ಮತ್ತೆ ಹೊಗಳಿ ಅಟ್ಟಕ್ಕೇರಿಸಿದೆ. ಯಾವ ರೇಂಜ್ಗೆ ಅಂದ್ರೆ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನಿರಾ ನನ್ನ ಜೀವನದ ಪ್ರಮುಖ ವ್ಯಕ್ತಿ ಅಂತ ಉಪಾಧ್ಯಕ್ಷ JD ವ್ಯಾನ್ಸ್ ಹೇಳಿದ್ದಾರೆ. ಕಳೆದ 3 ತಿಂಗಳಲ್ಲಿ ನನ್ನ ಜೀವನದಲ್ಲಿ ಇಬ್ಬರು ಪ್ರಮುಖ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಒಬ್ಬರು ಭಾರತೀಯರು, ಮತ್ತೊಬ್ಬರು ಪಾಕಿಸ್ತಾನಿ ಅಂತ ವ್ಯಾನ್ಸ್ ಹೇಳಿದ್ದಾರೆ. ಆ ಭಾರತೀಯ ವ್ಯಕ್ತಿ PM ಮೋದಿ ಅಲ್ಲ, ಅವ್ರ ಹೆಂಡತಿ ಅಂತೆ ಉಷಾ ವ್ಯಾನ್ಸ್. ಇನ್ನೊಬ್ಬ ಆ ಪಾಕಿಸ್ತಾನಿ ಯಾರು ಅಂದ್ರೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರಾ ಅಂತ JD ವ್ಯಾನ್ಸ್ ಹೇಳಿದ್ದಾರೆ. ಅಲ್ಲದೆ ಕಳೆದ 3 ತಿಂಗಳಲ್ಲಿ ನಾನು ಮುನೀರ್ ಜೊತೆ ಮಾತನಾಡಿದಷ್ಟು ಬೇರೆ ಯಾರ ಜೊತೆನೂ ಮಾತಾಡಿಲ್ಲಪ್ಪ. ಇರಾನ್ ಅಮೆರಿಕ ಮಾತುಕತೆ ಈ ಹಂತಕ್ಕೆ ಬರೋಕೆ ಮುನೀರೇ ಕಾರಣ. ಅವರು ಕೇವಲ ಸೇನಾ ನಾಯಕರಷ್ಟೇ ಅಲ್ಲ, ಗ್ರೇಟ್ ಡಿಪ್ಲೊಮ್ಯಾಟ್, ಅಮೆರಿಕದ ಅಮೇಜಿಂಗ್ ಫ್ರೆಂಡ್ ಅಂತ ಮುನೀರ್ಗೆನೆ ಅಸಹ್ಯ ಆಗೋಷ್ಟು ಹೊಗಳು ಬಿಟ್ಟಿದ್ದಾರೆ ಇವರು. ಇರೋ ಸ್ನೇಹಿತರೆ, 7 ಸೈನ್ಸ್ ಟೂರಿಸಂ ನ ಹೊಸ ಟ್ರಿಪ್ ಶಿರಡಿ ಸಾಯಿಬಾಬಾ, ಭೀಮಾಶಂಕರ, ನಾಶಿಕ್ ತ್ರಯಂಬಕೇಶ್ವರ ಸೇರಿ ಎಲ್ಲ ಅದ್ಭುತ ಸ್ಥಳಗಳು ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಇನ್ನು ಇರಾನ್ ಮತ್ತು ಅಮೆರಿಕ ಮಧ್ಯೆ ಶಾಂತಿ ಮಾತುಕತೆ ನಡೀತಾ ಇರೋ ನಡುವೆ ಇಸ್ರೇಲ್ PM ನೆತನ್ಯಾಹು ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಲೆಬನಾನ್ ನಲ್ಲಿರುವ ಇಸ್ರೇಲಿ ಸೇನೆಯನ್ನ ಹಿಂಪಡೆಯೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ. ದಕ್ಷಿಣ ಲೆಬನಾನ್ ನಲ್ಲಿರುವ ಸೆಕ್ಯೂರಿಟಿ ಝೋನ್ ಅಲ್ಲಿ ಇಸ್ರೇಲಿ ಸೇನೆ ಅಗತ್ಯ ಇರೋ ತನಕನೂ ಇರುತ್ತೆ. ಈ ವಿಚಾರದಲ್ಲಿ ನಾವು ಹಿಂದೆ ಸರಿಯಲ್ಲ ಅಂತ ಹೇಳಿದ್ದಾರೆ. ದೊಡ್ಡ ಸಾಧನೆಗಳನ್ನ ಮಾಡಿದೀವಿ, ಯಾವುದೇ ಕಾರಣಕ್ಕೂ ಅದನ್ನ ಬಿಟ್ಟೆಲ್ಲ ಕೊಡಕ್ಕಾಗಲ್ಲ. ಇಸ್ರೇಲಿಗರನ್ನ ಕಾಪಾಡ ನಮಗೆ ಮುಖ್ಯ. ದಕ್ಷಿಣ ಲೆಬನಾನ್ ನಾವು ಇರ್ತೀವಿ ಅಂತ ಹೇಳಿದ್ದಾರೆ. ಅಮೆರಿಕ ಹೇಳತ್ತೆ ಬಿಡಿ, ಅವ್ರಿಗೇನು ಹೇಳಕ್ಕೆ, ಅವ್ರಿಗೆ ಹಿಂಗಾಗಿದ್ರೆ ಸುಮ್ಮನಿರ್ತಿದ್ರ? ಗಡಿ ದಾಟಿ ಸುರಕ್ಷಿತ ವಲಯ ನಿರ್ಮಿಸಿ ಉಗ್ರಗಾಮಿಗಳನ್ನ ಮಟ್ಟ ಹಾಕಿ ಜನರನ್ನ ಕಾಪಾಡ್ತಿರ್ಲಿಲ್ವಾ? ನಾವು ಅದನ್ನೇ ಮಾಡ್ತಾ ಇದೀವಿ. ಇಸ್ರೇಲು ಮಾಡಬಹುದು, ಅಮೆರಿಕ ಮಾಡಕ್ಕಾಗತ್ತೆ ಅಂತ ಹೇಳಿದ್ರೆ ಅಂತ ನೆತನ್ಯಾಹು ಹೇಳಿದ್ದಾರೆ. ಇನ್ನೊಂದ್ ಕಡೆ ಹೆಜ್ಬುಲ್ಲಾ ಕೂಡ ನಾವೇನ್ ಕಮ್ಮಿ ಇಲ್ಲ ಅಂತ ಹೇಳಿ ಇಸ್ರೇಲ್ಗೆ ವಾರ್ನಿಂಗ್ ಕೊಟ್ಟಿದೆ. ಇಸ್ರೇಲ್ ಯಾವುದೇ ಕಾರಣಕ್ಕೂ ಲೆಬನಾನ್ ನಲ್ಲಿ ಉಳಿಯೋಕೆ ನಾವು ಬಿಡಲ್ಲ ಅಂತ ಹೆಜ್ಬುಲ್ಲಾ ಮುಖ್ಯಸ್ಥ ನಯೀಮ್ ಖಾಸೆಮ್ ಹೇಳಿದ್ದಾರೆ. ಅದನ್ನ ವಿರಾಮ ಉಲ್ಲಂಘಿಸಿದ್ರೆ ನಾವು ತಕ್ಕ ಉತ್ತರವನ್ನ ಕೊಡ್ತೀವಿ ಅನ್ನೋ ಸ್ಟೇಟ್ಮೆಂಟ್ ಬಂದಿದೆ. ಇನ್ನು ಸ್ವಿಟ್ಜರ್ಲೆಂಡ್ ನಲ್ಲಿ ಅಮೆರಿಕ ಮತ್ತು ಇರಾನ್ ಮಾತುಕತೆ ನಡೆಸಿದ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆ ಕುಸಿದಿದೆ. ಮಾರ್ಕೆಟ್ ನಲ್ಲಿ ಪ್ರತಿ ಬ್ಯಾರೆಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ $78-79 ಆಸುಪಾಸಲ್ಲಿತ್ತು. ಇನ್ನೊಂದ್ ಕಡೆ ಡ್ರ್ಯಾಗನ್ ಚೈನಾ ತನ್ನ ಡಾಂಗ್ ಫೆಂಗ್ 17 ಕ್ಷಿಪಣಿಯ ಉಡಾವಣಾ ವಿಡಿಯೋವನ್ನ ಶೇರ್ ಮಾಡಿದೆ. ಗೋಬಿ ಮರುಭೂಮಿಯಲ್ಲಿ ನಡೆದ ಮಿಲಿಟರಿ ಡ್ರಿಲ್ ನ ಈ ವಿಡಿಯೋವನ್ನ ಚೈನಾದ ಸರ್ಕಾರಿ ಟಿವಿ CCTV ಪ್ರಸಾರ ಮಾಡಿದೆ. ಈ ಮಿಸೈಲ್ ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚು ಸ್ಪೀಡ್ ನಲ್ಲಿ ನುಗ್ಗೋ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಟೆಕ್ನಾಲಜಿ ಹೊಂದಿದೆ ಅಂತ ಚೈನಾ ಹೇಳ್ಕೊಳ್ಳುತ್ತೆ. ಹಾಗೆ ಇದರ ರೇಂಜ್ 1800ರಿಂದ 2500 ಕಿಲೋಮೀಟರ್ ಅಂತ ಹೇಳಲಾಗ್ತಿದೆ. ಚೈನಾ ಕರಾವಳಿ ಮತ್ತು ಪ್ಯಾಸಿಫಿಕ್ ಸಾಗರದ ನಡುವೆ ಇರೋ ಮೊದಲ ದ್ವೀಪಗಳ ಸಾಲಿನವರೆಗೂ ಕೂಡ ಇದು ತಲುಪುತ್ತೆ. ಅಲ್ಲದೆ ಜಪಾನ್ ಹತ್ರ ಇರೋ ಸೆಕೆಂಡ್ ಐಲ್ಯಾಂಡ್ ಚೈನ್ಗಳ ಕೆಲ ಭಾಗಗಳಿಗೂ ಈ ಮಿಸೈಲ್ ರೀಚ್ ಆಗುತ್ತೆ ಅಂತ ಹೇಳಲಾಗ್ತಿದೆ. ಇದು ಯಾಕೆ ಮುಖ್ಯ ಅಂದ್ರೆ ಸ್ನೇಹಿತರೆ, ಸಮುದ್ರದಲ್ಲಿ ಚೈನಾವನ್ನ ಕಟ್ಟಹಾಕೋಕೆ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳು ಈ ದ್ವೀಪಗಳನ್ನ ಮುಖ್ಯವಾಗಿ ನಂಬಿಕೊಂಡಿವೆ. ಹಾಗಾಗಿ ಈ ಮಿಸೈಲ್ ಉಡಾವಣೆ ಸಾಕಷ್ಟು ಕಣ್ಣುಗಳನ್ನ ಆ ಕಡೆ ತಿರುಗೋ ರೀತಿ ಮಾಡಿದೆ. ಅಮೆರಿಕಾಗೆ ಚೈನಾ ಕೊಟ್ಟಿರೋ ವಾರ್ನಿಂಗ್ ಅಂತಲೇ ತಜ್ಞರು ವಿಶ್ಲೇಷಣೆ ಮಾಡಿಸಿದ್ದಾರೆ. ಇನ್ನು ಅಮೆರಿಕ ಮತ್ತು ಭಾರತದ ಟ್ರೇಡ್ ಡೀಲ್ ಬಗ್ಗೆ ಇದೇ ಜೂನ್ 23 ಮತ್ತು 24ನೇ ತಾರೀಕು ಅಮೆರಿಕದ ಟ್ರೇಡ್ ರೆಪ್ರೆಸೆಂಟೇಟಿವ್ ಜೇಮಿಸನ್ ಗ್ರೇರ್ ದಿಲ್ಲಿಗೆ ಬರ್ತಾ ಇದ್ದಾರೆ. ಈ ವೇಳೆ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಜೊತೆಗೆ ಮಹತ್ವದ ಮಾತುಕತೆ ನಡೆಸ್ತಾರೆ ಅಂತ ಅಮೆರಿಕ ಹೇಳಿದೆ. ವಿಶೇಷ ಅಂದ್ರೆ ಅಮೆರಿಕ ಸರ್ಕಾರ ಎಲ್ಲ ಆಮದುಗಳ ಮೇಲೆ ಹಾಕಿರೋ 10% ಟ್ಯಾಕ್ಸ್ ಗಡುವು ಜುಲೈ 24ಕ್ಕೆ ಮುಗಿಯುತ್ತೆ. ಹೀಗಾಗಿ ಅದಕ್ಕೂ ಮುನ್ನವೇ ಒಪ್ಪಂದ ಫೈನಲ್ ಮಾಡೋಕೆ ಎರಡೂ ರಾಷ್ಟ್ರಗಳು ಪ್ರಯತ್ನ ಪಡ್ತಿವೆ. ಇಲ್ಲಿ ಈ ಒಪ್ಪಂದದಲ್ಲಿ ಸನ್ಸೆಟ್ ಕ್ಲಾಸ್ ಬೇಕು ಅಂತ ಭಾರತ ಕೇಳ್ತಾ ಇದೆ ಅಂತ ಯುರೋಪಿಯನ್ ಯೂನಿಯನ್ ಅವರು ಮಾಡ್ಕೊಂಡಿದಾರಲ್ಲ.
4-5 ವರ್ಷ ಆದಮೇಲೆ ಆಟೋಮೆಟಿಕಲಿ ಅದು ಎಕ್ಸ್ಪೈರ್ ಆಗಬೇಕು ಒಪ್ಪಂದ, ಮತ್ತೆ ಮುಂದುವರಿಸಬೇಕಾ ಬೇಡವಾ ಅಂತೇಳಿ ಮತ್ತೆ ಇನ್ನೊಂದ್ಸಲಿ ಚರ್ಚೆ ಆಗಬೇಕು ಅಂತೇಳಿ. ಆ ಥರ ಸನ್ಸೆಟ್ ಕ್ಲಾಸ್ ನಮಗೂ ಬೇಕು ಅಂತ ಭಾರತ ಕೇಳ್ತಾ ಇದೆ ಅನ್ನೋ ಮಾಹಿತಿ ಇದೆ. ಏನು ಭಾರತದ ಅಪಾಚೆ ಹೆಲಿಕಾಪ್ಟರ್ ಮತ್ತು ಹಾವಿಟ್ಸರ್ ಫಿರಂಗಿಗಳ ನಿರ್ವಹಣೆಗೆ ಅಮೆರಿಕ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದಕ್ಕಾಗಿ $482 ಮಿಲಿಯನ್ ಅಂದ್ರೆ $4,500 ಕೋಟಿ ಮೊತ್ತದ ಬೆಂಬಲ ಪ್ಯಾಕೇಜ್ ಅನ್ನು ಅಮೆರಿಕ ಘೋಷಿಸಿದೆ. ಅಗತ್ಯ ಇರೋ ಬಿಡಿ ಭಾಗಗಳ ಪೂರೈಕೆ, ತಾಂತ್ರಿಕ ನೆರವು ಮತ್ತು ತರಬೇತಿ ಇದರ ಉದ್ದೇಶ. ನೇಪಾಳ PM ಬಾಲೇಂದ್ರ ಶಾ ಉಲ್ಟಾ ಹೊಡೆದಿದ್ದಾರೆ. ಗಡಿ ಸಮಸ್ಯೆ, ಭಾರತದೊಟ್ಟಿಗೆ ನಮಗೆ ಗಡಿ ಪ್ರಾಬ್ಲಮ್ ಇದೆ, ಬ್ರಿಟನ್ ಬಂದು ಸರಿ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದೀಗ ಇಲ್ಲ ನಾನು ಹಂಗೆ ಹೇಳಿಲ್ಲ ಅಂತ ಹೇಳಿದ್ದಾರೆ. ಗಡಿ ವಿವಾದವನ್ನ ನೆರೆ ರಾಷ್ಟ್ರ ಭಾರತದೊಂದಿಗೆ ಮಾತನಾಡಿ ನೇರವಾಗಿ ಇಬ್ಬರೇ ನಾವು ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ನಾನು ಹೇಳಿದ್ದೇನು ಅಂತ ಹೇಳಿದ್ರೆ, ಅಗತ್ಯ ಬಿದ್ದರೆ ಬ್ರಿಟಿಷ್ ಕಾಲ ದಾಖಲೆಗಳನ್ನೆಲ್ಲ ತಂದು ಚೆಕ್ ಮಾಡ್ತೀವಿ ಅಂತ ಹೇಳಿದ, ಅವ್ರನ್ನ ಕರಿತೀವಂತಲ್ಲ ಅಂತ ಇವಾಗ ಹೇಳ್ತಿದ್ದಾರೆ. ಸೇಮ್ ಟೈಮ್ ಲಿಪುಲೆ, ಕಲಪಾನಿ ಇದೆಲ್ಲ ನಮ್ಮ ಜಾಗ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷ್ಯ ಇದೆ, ಭಾರತದ್ದು ಅಂತಾದ್ರೆ ಅವ್ರು ಸಾಕ್ಷ್ಯ ತೋರಿಸ್ಲಿ ಹಾಗಾದ್ರೆ ಅಂತ ಹೇಳಿ ಚಾಲೆಂಜ್ ಬೇರೆ ಮಾಡಿದ್ದಾರೆ. ಇನ್ನು ಹಿಂದೂ ಮಹಾಸಾಗರ ಭಾಗದಲ್ಲಿ ಲಂಕಾದಲ್ಲೂ ಕೂಡ ಅಮೆರಿಕದ ಆಟ ಶುರುವಾಗಿದೆ. ಈಗ ಪಾಕಿಸ್ತಾನದಲ್ಲಿ ಮುನೀರನ್ನು ಕೂರಿಸಿದ್ದಾಯಿತು, ಬಾಂಗ್ಲಾದಲ್ಲಿ ಭಾರತದ ಫ್ರೆಂಡ್ ಹಸೀನಾರನ್ನ ಕೆಳ ಬೀಳಿಸಿ ಓಡಿಸಿದ್ದಾಯಿತು, ಎಲ್ಲ ಅಮೆರಿಕದ ಹ್ಯಾಂಡ್ ಇದೆ, ಕೈವಾಡ ಇದೆ ಅನ್ನೋ ಆರೋಪಗಳಿದಾವಲ್ಲ. ಈಗ ಲಂಕಾದಲ್ಲಿ ಅವರೊಟ್ಟಿಗೆ ಕ್ಲೋಸ್ ಆಗ್ತಿದ್ದಾರೆ. ರಕ್ಷಣೆ, ಭದ್ರತೆ ಮತ್ತು ವ್ಯಾಪಾರ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಕೆ ಇಬ್ಬರು ಅಮೆರಿಕನ್ ಅಧಿಕಾರಿಗಳು ಶ್ರೀಲಂಕಾಗೆ ಎಂಟ್ರಿ ಕೊಟ್ಟಿದ್ದಾರೆ. ಪ್ಯಾಸಿಫಿಕ್ ಏರ್ಫೋರ್ಸ್ ಕಮಾಂಡರ್ ಜನರಲ್ ಕೆವಿನ್ ಶ್ನೇಡರ್ ಮತ್ತು ದಕ್ಷಿಣ ಮಧ್ಯ ಏಷ್ಯಾದ ಸಹಾಯಕ ಕಾರ್ಯದರ್ಶಿ ಪಾಲ್ ಕಪೂರ್ ಲಂಕಾಗೆ ಬಂದಿದ್ದಾರೆ. ಲಂಕಾ ಸರ್ಕಾರಿ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯ ಹಾಗೂ ವಾಯುಪಡೆ ನಾಯಕರನ್ನು ಇವರು ಮೀಟ್ ಆಗ್ತಾರೆ. ಇನ್ನು ಆಸ್ಟ್ರೇಲಿಯಾ ಕೆನಡಾ ಜೊತೆ ದೊಡ್ಡ ಡೀಲ್ ಮಾಡ್ಕೊಂಡಿದೆ. ಸುಮಾರು $1.75 ಬಿಲಿಯನ್ ಮೌಲ್ಯದ ಡೀಲ್ ಇದು. ಆಸ್ಟ್ರೇಲಿಯಾ ತನ್ನ ಅಡ್ವಾನ್ಸ್ಡ್ ರೇಡಾರ್ ಟೆಕ್ನಾಲಜಿಯನ್ನ ಕೆನಡಾಗೆ ಮಾರ್ತಾ ಇದೆ. ಇವುಗಳನ್ನ ಓವರ್ ದಿ ಹಾರೈಸನ್ ರೇಡಾರ್ ಅಂತ ಕರೀತಾರೆ. ಕೆಪಾಸಿಟಿ ಏನು ಅಂದ್ರೆ ಸುಮಾರು 3,000 ಕಿಲೋಮೀಟರ್ ದೂರದಲ್ಲಿರೋ ವಿಮಾನ, ಹಡಗು ಮತ್ತು ಮಿಸೈಲ್ಗಳನ್ನ ಕೂಡ ಇದು ಟ್ರ್ಯಾಕ್ ಮಾಡುತ್ತೆ. ಕೆನಡಾ ಇದನ್ನು ತನ್ನ ಆರ್ಕ್ಟಿಕ್ ಪ್ರದೇಶದ ಮೇಲೆ ಕಣ್ಣಿಡೋಕೆ ಅಂತ ತಗೊಳ್ತಾ ಇದೆ. ಪಕ್ಕದಲ್ಲೇ ರಷ್ಯಾದ ಗಡಿ ಇರೋದ್ರಿಂದ ಅಲ್ಲೇನಾದ್ರೂ ಆಕ್ಟಿವಿಟಿ ಆದ್ರೂ ಕೂಡ ಮಾನಿಟರ್ ಮಾಡಕ್ಕೆ ಅಂತ ಹೇಳಿ ಕೆನಡಾದ ಉದ್ದೇಶ. ಇನ್ನು ಪ್ಯಾಸಿಫಿಕ್ ಕರಾವಳಿಯಲ್ಲಿ ಮಾದಕ ವಸ್ತು ಸಾಗಾಟ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪಿಸಿ ಹಡಗೊಂದರ ಮೇಲೆ ಅಮೆರಿಕ ದಾಳಿ ಮಾಡಿ ಮುಳುಗಿಸಿ ಹಾಕಿದೆ. ಅಮೆರಿಕ ಈ ರೀತಿ ಹೊಡೆಯೋಕೆ ಶುರು ಮಾಡಿ ಇಲ್ಲಿವರೆಗೆ ಕಳೆದ ಲಾಸ್ಟ್ ಇಯರ್ ಸೆಪ್ಟೆಂಬರ್ನಿಂದ 210ಕ್ಕೂ ಅಧಿಕ ಜನರದ್ದು ಪ್ರಾಣ ಹೋಗಿದೆ ಇಲ್ಲಿವರೆಗೆ. ಏನು ಬೊಲಿವಿಯಾ ದೇಶದಲ್ಲಿ ಭಾರೀ ಪ್ರತಿಭಟನೆ ಮತ್ತು ಆರ್ಥಿಕ ಬಿಕ್ಕಟ್ಟಿನ ನಡುವೆ ದೊಡ್ಡ ದುರಂತ ಆಗಿದೆ. ಪರಿಹಾರ ಕಾರ್ಯದಲ್ಲಿ ತೊಡಗಿದ್ದ ವಾಯುಪಡೆಯ ವಿಮಾನ ಪತನ ಆಗಿ 6 ಜನ ಮೃತಪಟ್ಟಿದ್ದಾರೆ. ಎಲ್ ಆಲ್ಟೋ ನಗರದಿಂದ ಕೊಚಬಾಂಬ್ ಆಗಿ ಹೊರಟಿದ್ದ ಸೆಸ್ನಾ ವಿಮಾನ ಆಂಡಿಸ್ ಪರ್ವತ ಶ್ರೇಣಿಯಲ್ಲಿ ಕ್ರ್ಯಾಶ್ ಆಗಿದೆ. ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಅಂತ ಹೇಳಿ ಜನ ದಂಗೆ ಇದ್ದು ಪ್ರಮುಖ ಹೆದ್ದಾರಿಗಳನ್ನೆಲ್ಲ ಬಂದ್ ಮಾಡಿ ಪ್ರತಿಭಟಿಸ್ತಾ ಇದ್ದಾರೆ. ಅಲ್ಲಿ ಜನಕ್ಕೆ ಸರಿಯಾಗಿ ಆಹಾರ ಕೂಡ ಸಿಗ್ತಾ ಇಲ್ಲ. ಅದರ ನಡುವೆನೇ ಈ ಘಟನೆಯಾಗಿದೆ. ಇತ್ತ ಫಿಫಾ ವರ್ಲ್ಡ್ ಕಪ್ ಕಡೆಗೆ ಬಂದರೆ ಸೋಮವಾರ ನ್ಯೂಜಿಲೆಂಡ್ ವಿರುದ್ಧ ಈಜಿಪ್ಟ್ 3-1 ಗೋಲುಗಳ ಅಂತರದಿಂದ ವಿನ್ ಆಗಿದೆ. ಈ ಮೂಲಕ ಇದೇ ಫಸ್ಟ್ ಟೈಮ್ ವಿಶ್ವಕಪ್ ಮ್ಯಾಚ್ ನಲ್ಲಿ ಈಜಿಪ್ಟ್ ಗೆದ್ದ ಸಾಧನೆ ಮಾಡಿದೆ. ಅತ್ತ ಸೌದಿ ಅರೇಬಿಯಾ ವಿರುದ್ಧ ಸ್ಪೇನ್ 4-0 ಗೋಲುಗಳ ಅಂತರದಿಂದ ಗೆದ್ದಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಚಾನಲ್ಗೆ ಮೆಂಬರ್ ಆಗೋದನ್ನು ಕನ್ಸಿಡರ್ ಮಾಡಿ ಅನ್ನೋ ರಿಕ್ವೆಸ್ಟ್. ಆವಾಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ವಿಡಿಯೋ ಕೆಳಗಡೆ ಡೀಟೇಲ್ಸ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.